ಎಲ್ಲರಿಗೂ ಹೇಗಿದ್ದೀರಾ? ಸೊ ಇವತ್ತಿನ ಈ ಒಂದು ಒನ್ ಕಾರ್ಡ್ ರೀಡಿಂಗ್ ಏನಕ್ಕಿದೆ ಅಂದರೆ, ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಸಣ್ಣ ಪರಿವರ್ತನೆ ಆಗಬೇಕಾಗಿದೆ, ಅದನ್ನು ನೀವು ತರಬೇಕಾಗಿದೆ. ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಇದ್ದೀರಾ, ಅಥವಾ ಏನೋ ಒಂದು ನಿಮ್ಮನ್ನು ಬಂಧನದಲ್ಲಿ ಇಡ್ತಾ ಇದೆ. ಸೊ ಅಲ್ಲಿಗೆ ನೀವು ಈ ಒಂದು ಪರಿವರ್ತನೆಯನ್ನು ತರೋದ್ರಿಂದ, ಅಥವಾ ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ರೀಚ್ ಆಗ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಆ ಪರಿವರ್ತನೆಗೆ ಕಾರಣ ನೀವಾಗಿರ್ತೀರಾ. ಸೊ ನಿಮ್ಮ ಮೆಸೇಜ್ ಏನಿರುತ್ತೆ ನೋಡೋಣ. Integrity is the new black. So ಕಾರ್ಡು 18+ cards, so no offense. Okay, so integrity means having your action match your values. ಅಂದರೆ ನೀವೇನು ಹೇಳ್ತಿರೋ ಅದನ್ನು ಮಾಡಿ, ಏನು ಮಾಡ್ತಿರೋ ಅದನ್ನು ಹೇಳಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗ್ತಾ ಇದೆ. ತುಂಬ ಬೇರೆಯವ್ರ ಮೇಲೆ ಕೂಗಾಡೋದು ಅಥವಾ ಅವರನ್ನು ಸರ್ಕ್ಯಾಸ್ಟಿಕ್ಕಾಗಿ ಮಾತಾಡೋದು ನಡೆಯೋದಿಲ್ಲ. ಓಕೆ, ಸೊ ಈ ಟೈಮಲ್ಲಿ ದಯವಿಟ್ಟು ಬೇರೆಯವರ ಕಸನ ನಿಮ್ಮ ಕಸ ಮಾಡ್ಕೋಬೇಡಿ, ಬಿಕಾಸ್ ಆಲ್ರೆಡಿ ಅದು ಓಕೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಸರಿ ಹೋಗ್ತಾ ಇಲ್ಲ. ಓಕೆ, ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಜಾಸ್ತಿ ಟೆಂಪ್ಟೇಷನ್ಸ್ ಇದೆ. ಸೊ ಬೇರೆಯವರ ಗಾಸಿಪ್ಸ್ ಕೇಳೋದು, ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಎಲ್ಲೋ ಒಂದು ಕಡೆ ಬೇರೆಯವ್ರನ್ನ ಕೆಳಗಿಳಿಸೋದು, ಬೇರೆಯವರ ಊಟನ ತಿನ್ನೋದು, ಬೇರೆಯವರ ಸಾಮಾನನ್ನ ಯೂಸ್ ಮಾಡೋದು ವಿತೌಟ್ ಅವ್ರ ಪರ್ಮಿಷನ್, ಇದೆಲ್ಲ ನಡೀತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಅದನ್ನು ನಿಲ್ಲಿಸಿ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ನೀವು ಯಾವುದನ್ನು ಬಿಡಬೇಕು ಅಂತ ನೀವು ಅಂದ್ಕೊತೀರ, ಅಥವಾ ನಿಮ್ಮನ್ನು ಯಾರಾರ ಜಗಳಕ್ಕೆ ಎಳಿತಾ ಇದ್ದಾರೆ, ಆರ್ಗ್ಯುಮೆಂಟ್ಸಿಗೆ ಎಳಿತಾ ಇದ್ದಾರೆ, ಅಥವಾ ನಿಮ್ಮ ಬಗ್ಗೆ ಏನಾರ ಹೇಳ್ತಾ ಇದೆ ಅಂದರೆ ಬಿ ಸೈಲೆಂಟ್, ಸುಮ್ಮನಿದ್ಬೇಡಿ. ಆ್ಯಂಡ್ ಅವರಿಗೆ ಆ ಪವರೇ ಸಿಗೋದಿಲ್ಲ. ಓಕೆ, ಸೊ ದಯವಿಟ್ಟು ಬೇರೆಯವ್ರನ್ನ ಜಡ್ಜ್ ಮಾಡೋದು ತುಂಬ ಈಸಿ ಆಗುತ್ತೆ, ಬಟ್ ನಮ್ಮನ್ನು ನಾವು ಜಡ್ಜ್ ಮಾಡಿ ಮುಂದೆ ನಡೆಯೋದು ತುಂಬ ಕಷ್ಟ ಇರುತ್ತೆ. ಓಕೆ, ಸೊ ನೀವು ಒಂದು ರೀತಿಯಲ್ಲಿ ಸಮಾಧಾನವಾಗಿರಿ. ಸೊ ಬೇರೆಯವ್ರ ಲೈಫಲ್ಲಿ ಏನಾಗಿದೆಯೋ ನಿಮಗೆ ಗೊತ್ತಿಲ್ಲ, ಸೊ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆಯೋ ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ಒಂದು ಟೈಮ್ ಬರುತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಅಥವಾ ಎಕ್ಸ್ಪ್ಲೇನ್ನ ತೊಗೊಳೋದಕ್ಕೆ, ಅಥವಾ ಅವರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು. ಸೊ ಪ್ಲೀಸ್ ಬೇರೆಯವ್ರ ಪ್ರತಿ ಸ್ವಲ್ಪ ಸಮಾಧಾನವಾಗಿರಿ ಅನ್ನೋದನ್ನು ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಸೊ ಇದು ತುಂಬ ಮುಖ್ಯವಾಗಿ ನಿಮಗೆ ತಲುಪುವಂಥ ಒಂದು ಮೆಸೇಜ್ ಆಗಿರುತ್ತೆ. ಸೊ ಇದು ಮೆಸೇಜ್ ನಿಮ್ಮ ತನಕ ತಲುಪಿದೆ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಏನೋ ಒಂದು ಸಣ್ಣ ಬದಲಾವಣೆಗಳನ್ನು ನೀವು ತರೋದಿದೆ. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಯಾಕಂದರೆ ನಾವು ಯಾವಾಗ ಬೇರೆಯವರ ಮೇಲೆ ತುಂಬ ಗಮನ ಕೊಡ್ತೀವೋ, ಪಕ್ಕದ ಮನೆಯವ್ರು ಏನು ತಂದರು, ಆ ಕಡೆ ಮನೆಯವ್ರು ಏನು ತಂದರು, ಆ ಮಕ್ಕಳು ಏನು ಮಾರ್ಕ್ಸ್ ತೆಗೆದ್ರು, ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಸಮ್ವನ್ ಎಲ್ಸ್. ನಿಮ್ಮ ಲೈಫ್ ನಿಮ್ಮದು. ಸೊ ನಿಮ್ಮ ಜೀವನನ ನೀವು ಯಾವ ಥರ ರೂಪಿಸ್ಕೊತೀರಾ ಅದು ನಿಮ್ಮ ಕೈಯಲ್ಲಿದೆ ಅನ್ನೋದು ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಸಿಗಬೇಕಾಗಿದೆ. ಹಾಗಾಗಿ ಈ ಒಂದು ವೀಡಿಯೋಸ್ನ ನಾನು ತುಂಬ ಅರ್ಜೆಂಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇದನ್ನು ಲೈಟಾಗಿ ತೊಗೊಬೇಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಆ್ಯಂಡ್ ಗಣೇಶ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಮಸ್ತೆ.